ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಲಾಗ್ನ ನಾನು 4 ಗಂಟೆಗೆ ಸ್ಟಾರ್ಟ್ ಮಾಡಲಿ. ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಲೈನ್ ಮೂಲಕ. ಸುತ್ತಾಡುತ್ತದೆ ಮನಸ್ಸಾದ ಕಡೆ, ಯಾರಿಗೆ ಗೊತ್ತು ಯಾವ ಡೇ, ಸ್ಮಶಾನದ ಕಡೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವಾಗ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಇಷ್ಟೊತ್ತಿಗೆ ಏನು ಕೆಲಸಕ್ಕೆ ನಮಗೆ ಮಲ್ಕೋ ಅನ್ನೋರೇ ಇಲ್ಲ ಫ್ರೆಂಡ್ಸ್. ಇವುಗಳಿಗೆ ಮಲ್ಕೋ ಅಂದರೆ ಮಲ್ಕೊಳಲ್ಲ. ಅಯ್ಯೋ, ಕಿತ್ತಾಡ್ತಿರ್ತವೆ, ಯಾವಾಗ ಕಿತ್ತಾಡ್ತಿರ್ತವೆ. ನಾನು ಮೊದಲು ಅಂತ. ಏಯ್ ಹೋಗ್ರಿ ಆ ಕಡೆ, ಹೋರಿ ಓದ್ತಾವ ನೋಡಿ. ಆಮೇಲಿಂದ ಅಕ್ಕಿ ಹಾಕ್ತೀನಿ. ಇವಾಗ ಬೇಡ, ಇವೆಲ್ಲ ಕ್ಲೀನ್ ಮಾಡೋವರೆಗೂ ಸ್ವಲ್ಪ ಬೆಳಕಾಗಲಿ, ಆಮೇಲೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಸಗಣಿ ಎಲ್ಲ ಎತ್ತಾಕ್ತಾಯಿದ್ದೀನಿ. ಏನೋ ಒಂದು ಸ್ವಲ್ಪ ನನಗೆ ಬೇಜಾರು ಫ್ರೆಂಡ್ಸ್, ಮನಸ್ಸಲ್ಲಿ ಏನೋ ಒಂಥರ ಕಸಿ ಬಿಸಿ ನನಗೆ ಅವಾಗವಾಗ ಈ ಥರ ಆಗ್ತಾಯಿರುತ್ತೆ. ಅದೇನೋ ದೇವರು ನಮಗೆ ಹುಟ್ಟೋವಾಗ ಅದೇನಂತ ವರ ಕೊಟ್ಟಿದ್ನೋ ನಮಗೆ ಗೊತ್ತಿಲ್ಲ. 15 ದಿವಸ ನಾವು ಖುಷಿಯಾಗಿದ್ದರೆ ಇನ್ನು 15 ದಿವಸ ನಾನು ಖುಷಿಯಾಗಿರಲ್ಲ, ಆ ಥರ ವರ ಕೊಟ್ಬಿಟ್ಟಾನೆ ಫ್ರೆಂಡ್ಸ್ ನನಗೆ. ಆದ್ರೂ ನಾನು ಆ ನೋವೆಲ್ಲ ನಾನು ಹೇಳ್ಕೊಳಕ್ಕಾಗ್ದಿರನೇ ನಾನು ಖುಷಿಯಾಗಿ ವಿಡಿಯೋ ಮಾಡ್ತೀನಿ. ನಾನು ಒಂದು ದಿನ ಬಿಟ್ಟು ಒಂದು ದಿನ ವಿಡಿಯೋ ಮಾಡಬೇಕು ಅಂತ ಏನೆಲ್ಲ ಪ್ರಯತ್ನ ಪಡ್ತೀನಿ, ಅದು ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ ನನಗೆ. ಖುಷಿ ಫ್ರೆಂಡ್ಸ್ ನನಗೆ ಏನಂದರೆ ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತಲೇ ಖುಷಿ ನನಗೆ. ಅದು ಟೈಮು ನನಗೆ ಅದೇನು ಆಗ್ತೈತೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಕೆಲಸ ಜಾಸ್ತಿ ಆಗ್ತಾಯ್ತಾ ಇಲ್ಲ, ನನ್ನ ಮೈಂಡು ಅಷ್ಟು ಬ್ಲಾಕ್ ಆಗಿಬಿಟ್ಟೈತೆ. ಆ ಥರ ಕಷ್ಟ ನನಗೆ. ಏನಪ್ಪ ಹೇಳು, ಹೋಗಿ ನೋಡೋಕ್ಕೆ ಇಷ್ಟು ಥರ ಚೆನ್ನಾಗಿದ್ದಾಳೆ, ಹಿಂಗೆ ಕೆಲಸ ಮಾಡ್ತಾಳೆ, ಖುಷಿಯಾಗಿ ಮಾತಾಡ್ತಾಳೆ, ಏನು ಕಷ್ಟ ಅಂತ ಹೇಳ್ಕೊತಾಳೆ ಅಂತ ಅನ್ಕೋತೀರ ನೀವು. ವಿಡಿಯೋದಲ್ಲಿ ಬರೋ ಅಂಥ ಖುಷಿ ಡೈರೆಕ್ಟಾಗಿ ನಮ್ಮ ಜೀವನದಲ್ಲಿ ಇರಲ್ಲ ಅದು ಫ್ರೆಂಡ್ಸ್. ಸಾವಿರಾರು ನೋವುಗಳು, ಸಾವಿರಾರು ಕಷ್ಟಗಳು ಭಗವಂತ ನನಗೆ ಕೊಟ್ಬಿಟ್ಟವನೆ. ಅದು ಯಾವ ಥರ ಸಾಲ್ವ್ ಮಾಡ್ಕೊತೀನೋ, ನನ್ನ ಪ್ರಾಣ ಹೋಗೋಷ್ಟರಲ್ಲಿ ಇವೆಲ್ಲ ಕ್ಲಿಯರ್ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ. ಏನಂತಂದರೆ ನಾನು ಇರೋವರೆಗೂ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಪಟ್ಟು ನಾನು ಜೀವನ ಮಾಡೋಕ್ಕೆ, ನಾನು ನಗ್ನಗ್ತಾ ಜೀವನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ನನ್ನ ಜೀವ ಎಲ್ಲಿ, ನನ್ನ ಸಂಸಾರ ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ ನಾನು ಹೇಳೋಕ್ಕೆ ಅಸಾಧ್ಯ. ನಾನು ಯಾಕೆ ಈ ಥರ ಹೇಳ್ತೀನಿ ಅಂತ ನಿಮಗೆ ಯಾವತ್ತಾದರೂ ಒಂದು ದಿವಸ ಮನಸ್ಸು ಬಿಚ್ಚಿ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಅದು ಒಂದು ಲಾಗ್ನ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ಒಂದು ಲಾಗ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಅದು ಬೇಕು ಒಂದು ವಾರದ್ದು ಲಾಗ್ ಅದು ಹಾಕಬೇಕು, ಅಷ್ಟು ಐತೆ ನನ್ನ ಜೀವನದ ಕಥೆ. ಊಟ ಇಲ್ದಿರ, ಬಟ್ಟೆ ಇಲ್ದಿರೋ ಟೈಮ್ ನೋಡಿದ್ದೀನಿ, ಊಟಕ್ಕೆ ಕಲ್ದಿರೋ ಟೈಮ್ನ ನಾನು ನೋಡಿದ್ದೀನಿ. ಪ್ರತಿಯೊಂದು ಟೈಮ್ನ ನಾನು ನೋಡಿ ಈ ವಯಸ್ಸಿಗೆ ನಾನು ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಯಾವುದು ಬಾಕಿ ಉಳಿಸ್ಕೊಂಡಿಲ್ಲ ನಾನು. ಖುಷಿಗಿನ್ನ ಜಾಸ್ತಿ ನೋವೇ ಪಟ್ಬಿಟ್ಟಿದ್ದೀನಿ ನನಗೆ. ಅಷ್ಟು ಇದು ಅಂದರೆ ನನಗೆ ದೇವ್ರು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಜಾಸ್ತಿ ಇವಳಿಗೆ ಖುಷಿ ಕೊಟ್ಬಿಟ್ರೆ ಇವಳು ಹಿಡಿಯೋಕ್ಕಾಗಲ್ಲ ಅಂತ ಅವಾಗವಾಗ ನನಗೆ ನೋವು ಕೊಡ್ತಾ ಇರ್ತಾನೆ. ಯಾರ ಸುದ್ದಿಗೂ ಹೋಗಲ್ಲ. ನನ್ನ ಕೆಲಸ ಆಯಿತು, ನಾನಾಯಿತು, ನನ್ನ ಮನೆ ಆಯಿತು, ಅಷ್ಟೇ ನಾನು ಮಾಡೋದು. ಆದ್ರೂ ಒಂದು ಸಲ ಹಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಫ್ರೆಂಡ್ಸ್ ಮುಂದಕ್ಕೆ ನನ್ನ ಜೀವನ ಹೆಂಗೆ ಹೋಗುತ್ತೆ ಅಂತ. ಈ ಥರ ಏನು ಪ್ರಾಬ್ಲಮ್ ಐತೆ ಇವಳಿಗೆ ಈ ಥರ ಹೇಳ್ಕೊತಾವಳೆ ಅಂತ ಅಂದ್ಕೊಬಿಡಿ. ನಿಜ ನಾನು ಹೇಳ್ತಾ ಇರೋದು 100%. ನನಗೆ ತುಂಬ ನೋವು ಐತೆ. ಅದನ್ನು ಯಾವ ಥರ ಒಂದು ದಿವಸ ನಿಮಗೆ ಶೇರ್ ಮಾಡ್ಕೊಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೋಡಿ. ಇವಾಗ ಇದು ಮಿಷಿನ್ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ಏನಂತಂದರೆ ಇದು ಹಿಂದ್ಗಡೆ 2 ಕೆತ್ತಲು ಪಕ್ಕ ಐತೆ, ನಾವು ನೋಡಿ ತಗೋಬೇಕಾಯಿತು. ನಾವು ಮಾಡೋ ತಪ್ಪು ನೋಡಿ ಇದೇನೆ, ಅದು ಮಿಷಿನ್ನು ಕಚ್ಚಲ್ಲ. ಅದಕ್ಕೋಸ್ಕರ ಇದರಲ್ಲಿ ಮಲೆನಾಡು ಗಿಡದಲ್ಲಿ 2ರಲ್ಲೂ ನನ್ನ ಕೈಯಲ್ಲೇ ಕರಿಬೇಕು. ಎದ್ದ ತಕ್ಷಣ ನನಗಿದೆ ಕೆಲಸ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಇವೆರಡರಲ್ಲೂ ಕರೆದ್ರೆ ನನ್ನ ಮಗ ಬಂದ್ಬಿಟ್ಟು ಅವೆರಡರಲ್ಲಿ ಕರ್ಕೋತಾನೆ, ಮಿಷಿನ್ ಹಾಕ್ತಾನೆ. ನಾವು ಹಸು ತಳವಾಗ ನೋಡಬೇಕಾಯ್ತು, ನಾವು ನೋಡಲಿಲ್ಲ. ಕೆಂದಸ ಬೇಕು, ಓದು ತೊಗೊಂಡು ಬಂದ್ವಿ, ಅಷ್ಟೇ ನಾವು ಮಾಡಿದ ಕೆಲಸ. ಇನ್ನು ಒಂದು ವಾರದಲ್ಲಿ ಕರು ಹಾಕ್ತು. ನನಗೆ ಎಲ್ಲಿ ಅದು ಕಾಲಿಗೆ ಬಿಡುತ್ತೋ, ಹಾಲು ವೇಸ್ಟ್ ಆಗಿಬಿಡುತ್ತೋ ಅಂತ ಭಯ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಜಾಸ್ತಿ ಕರಿಯೋವಾಗ ಅದನ್ನ ವಿಡಿಯೋ ಮಾಡ್ಕೊಳ್ಲಿಲ್ಲ ನಾನು ನೋಡಿ. ಇವಾಗ ಕ್ಯಾನಿಗೆ ಹಾಕ್ತಾಯಿದ್ದೀನಿ, ಸೋಸಿ ಹಾಕಬೇಕು.
ಇಲ್ಲಾಂದರೆ ಅದು ಏನಂದರೆ ಕೂದಲು ಏನಾದರೂ ಕಸರೆ ಪಸರೆ ಏನಾದರೂ ಇದ್ದರೆ ಅದು ಅದರಲ್ಲಿ ಇದಾಗುತ್ತೆ. ಇದು ಗೊತ್ತಲ್ಲ ನನ್ನ ಫ್ರೆಂಡ್ಸ್, ನಮ್ಮ ಗಿಡ್ಡ ಇದು, ನಮ್ಮ ಮಲೆನಾಡು ಗಿಡ್ಡ ಇದು. ಇದರಲ್ಲಂತೂ ಒಂದು ದೊಡ್ಡ ಹಸಿನಲ್ಲಿ 2 ಹಸಿನಲ್ಲಿ ಹಾಲು ಕರಿಬೋದು, ಅಷ್ಟು ಲೇಟ್ ಆಗುತ್ತೆ. ಯಾಕಂದರೆ ಅದು ಕಣ್ಣು ತೀರ ಸಣ್ಣ, ನೋಡ್ತಾ ಇದ್ದೀರಾ ಅದು ಹಾಲು ಎಷ್ಟು ಬರ್ತೈತೆ ಅಂತ. ಅದಕ್ಕೆ ನಾನು ಇನ್ನೂ ಕ್ಯಾಮ್ರಾ ಹತ್ರ ಇಟ್ಕೊಂಡು ಕರೆದು ತೋರಿಸ್ತಾ ಇದ್ದೀನಿ. ನೋಡಿ ಇವರು ಹಾಲು ಕುಡಿದ್ಬಿಟ್ಟು ಯಾವ ಥರ ಆಡ್ತಾವ್ರೆ ಅಂತಲೇ. ನಿಮ್ಮಮ್ಮ ಅಲ್ಲ ಕಣೆ ಬಿಡೆ ಇವಳನ್ನ ಅಂತ ಅಂದ್ರೂ ಬಿಡ್ತಾಯಿಲ್ಲ, ಯಾವ ಥರ ಮಾಡ್ತಾವ್ರೆ ಅಂತ. ಡೈಲಿ ಅದೇ ಥರ ಮಾಡ್ತಾರೆ. ಇವತ್ತೊಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾವ ಥರ ಆಡ್ತಾವ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಖುಷಿಯಾಗುತ್ತೆ. ಅಲ್ಲಿಂದ ಹಾಲು ಕರ್ಕೊಂಡು ನಾನು ಮನೆಗೆ ಬರ್ಬೇಕಂದ್ರೆ ನಮ್ಮ ಟಾಮ್ ನೋಡಿ ಆ ಕಡೆ ಈ ಕಡೆ ನೋಡ್ತಾವನೆ. ಅವನು ಟಾಯ್ಲೆಟ್ ಏನಾದರೂ ಮಾಡ್ತಾನೆ ಅಂದ್ಬಿಟ್ಟು ನಮ್ಮಮ್ಮ ತಗೊಂಬಂದಲ್ಲಿ ಕಟ್ಟಾಕವ್ರೆ. ಅಲ್ಲಿ ಏನಾದ್ರು ಸ್ವರ್ಗ ಅಂತ ಸೌಂಡ್ ಮಾಡಿಸೋಕೆ ಆ ಕಡೆ ಈ ಕಡೆ ನೋಡ್ತಾನೆ. ತುಂಬ ಬುದ್ಧಿವಂತ, ಹೇಳಿದ ಮಾತು ಕೇಳ್ತಾನೆ. ಗದರಿಸ್ಬಿಟ್ರೆ ಊಟ ತಿಂತಾನೆ. ಅಂದರೆ 3 ಟೈಮ್ ಊಟ ತಿನ್ನಲ್ಲ ಫ್ರೆಂಡ್ಸ್, ಒಂದು ದಿನಕ್ಕೆ ಒಂದೇ ಟೈಮ್ ಅದು ಊಟ ತಿನ್ನೋದು. ಊಟ ತಿಂದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು. ಪೆಡಿಗ್ರಿ ಎಲ್ಲ ತಂದು ಇಟ್ಟಿದ್ದೀವಿ, ಆದರೂ ಅದು ಜಾಸ್ತಿ ತಿನ್ನಲ್ಲ. ಚಿಕನ್ ಮಾಡಿದ್ರೆ ಮಾತ್ರ ಹೊಟ್ಟೆ ತುಂಬ ತಿನ್ನುತ್ತೆ. ಡೈಲಿ ಚಿಕನ್ನ ಎಲ್ಲಿ ತರೋಕ್ಕಾಗುತ್ತೆ, ವಾರಕ್ಕೆ ಒಂದು ಸತಿ ತಗೊಂಬಂದು ತಿಂತೀವಿ. ಇವಾಗ ಅಲ್ಲಿಂದ ಬಂದು ನಾನೇನು ಮಾಡಿದೆ, ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಬಿಟ್ಟು ನಾನು ಪಾತ್ರೆ ತೊಳೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಪಾತ್ರೆ ತೊಳಿತಾ ಇದ್ದರೆ ಏನು ಗೊತ್ತಾ ಫ್ರೆಂಡ್ಸ್, ಒಂದು ಸಿಂಕ್ ತುಂಬ ಇದ್ದೇ ಇರ್ತವೆ ನಮ್ಮ ಮನೇಲಂತೂ. ನಮ್ಮ ಹುಡುಗರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ತೊಳೆದಿರ್ತೀನಿ. ನನ್ನ ಮಗಳು ಕಾಲೇಜ್ಗೆ ಹೋಗ್ತಾಳೆ, ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ. ಅವನು SLC, ನನ್ನ ಮಗಳು ಫಸ್ಟ್ ಇಯರು. ಹಾಗಾಗಿ ಅವರು ಇಬ್ಬರು ಹೋದ್ಮೇಲೆ ನಾನು ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದನ್ನ ಇಟ್ಕೋತೀನಿ. ಯಾಕಂದರೆ ಶೆಡ್ ಕ್ಲೀನ್ ಆದಮೇಲೆ, ಮನೆ ಕ್ಲೀನ್ ಆದಮೇಲೆ ನಾನು ಒಂದು ಸ್ವಲ್ಪ ಸ್ನಾನ ಗಿನ ಮಾಡ್ಕೊಬಿಟ್ಟು ಆಮೇಲೆ ಮಧ್ಯಾಹ್ನ ಒಂದು 2 ಅವರ್ ಮಲ್ಕೊಬಿಡ್ತೀನಿ ಫ್ರೆಂಡ್ಸ್. ಆಗಲ್ಲ, ಸುಸ್ತಾಗ್ಬಿಟ್ಟಿರುತ್ತೆ. ಹೆಣ್ಮಕ್ಳ ಜೀವನ ಹೆಂಗೆ ಅಂತಂದರೆ ಎಷ್ಟು ಕೆಲಸ ಮಾಡಿದ್ರೂ ಸಾಲದು ಫ್ರೆಂಡ್ಸ್, ನಿಜವಾಗ್ಲೂ. ಗಂಡು ಮಕ್ಳು ನೆಕ್ಸ್ಟು ಜನ್ಮ ಅಂತ ಏನಾದರೂ ನನಗಿದ್ದರೆ ನಾನು ಗಂಡು ಮಗಾಗಿ ಹುಟ್ಬಿಡ್ತೀನಿ. ಆದರೆ ಮನುಷ್ಯನ ಜನ್ಮ ಅಂತ ಬೇಡ. ಸಪೋಸ್ ಇದ್ದರೆ ನಾನು ಗಂಡು ಮಗಾಗಿ ಹುಡ್ತೀನಿ ಅನ್ಕೋತೀನಿ. ಯಾಕಂದರೆ ಹೆಣ್ಮಗಾಗಿ ನಾನು ನನ್ನ ಕಷ್ಟ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಆದ್ರೂ ನಗ್ನಗ್ತಾ ಇರೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆದರೂ ದೇವರು ಒಂದೊಂದ್ಸಲ ನನಗೆ ತಥಾಸ್ತು ಅಸ್ತು ಮಗಳೇ ಅಂದುಬಿಡ್ತಾನೆ. ಇರಲಿ ಫ್ರೆಂಡ್ಸ್, ಎಷ್ಟು ದಿನ ನೋವು ಕೊಡ್ತಾನೋ ನಾನು ನೋಡ್ತೀನಿ. ನಾನಿರೋ ತನಕ ನೋವು ಅನುಭವಿಸ್ತಾನೆ ಇರ್ತೀನಿ. ಅದೇನು ನೋವು ಅಂತ ನಾನು ಈ ಥರ ಸೀಕ್ರೆಟಾಗಿ ಹೇಳ್ಬಾರ್ದು ನಿಮಗೆ. ಯಾಕಂದರೆ ನಮ್ಮ ಹತ್ರದವ್ರಿಗೆ ಗೊತ್ತಿರುತ್ತದೆ ಏನಂತ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಾಗಲ್ಲ. ಆದರೆ ದೇವ್ರಿಗೂ ಇಷ್ಟ ಇಲ್ಲ ಅನಿಸುತ್ತೆ ನಾವು ಖುಷಿಯಾಗಿರೋದು. ಎಷ್ಟು ಕಷ್ಟ ಕೊಟ್ಟ ಅಂದರೆ ಚಿಕ್ಕ ವಯಸ್ಸಿಂದ ಈಗಲೂ ಆ ಕಷ್ಟನೇ ನನಗೆ ಅಂತಂದರೆ ನಾನು ಹೆಂಗೆ ಅದನ್ನ ನಾನು ತೊಗೊಂಡು ನಾನು ಖುಷಿಯಾಗಿ ನಾನು ನೆಮ್ಮದಿಯಾಗಿ ಜೀವನ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮಕ್ಕಳು ಸ್ವಲ್ಪ ದೊಡ್ಡವಾಗಲಿ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟ ಬೀಳೋಕ್ಕೂ ನಾನು ತಯಾರಿದ್ದೀನಿ. ಸಂತೆಲಿ ಏನು ತೊಗೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್, ಇವಾಗ ತಿಂತೀನಿ ತೊಗೊಂಬಂದು. ನೆಲಗೆಣಸು ಬೇಯಿಸಿದ್ದೆ, ಪಾತ್ರೆ ತೊಳೆದಿದ್ದಾರಾಯಿತು, ಸಿಂಕ್ ತೊಳೆದಿದ್ದಾಯಿತು. ನೆನ್ನೆ ಸಂತೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ತಗೊಂಬಂದಿದ್ದೀನಿ ನೋಡಿ. ನೆನ್ನೆ ಮಂಗಳವಾರ ಅಲ್ವಾ, ಅದಕ್ಕೆ ತಗೊಂಬಂದಿದ್ದೆ. ನನಗೆ ಈ ಗೆಣಸು ಅಂದರೆ ತುಂಬ ಇಷ್ಟ. ನೆಲಗೆಣಸು ಅಂದರೆ, ಮರಗೆಣಸು ಏನು ನನಗೆ ಇಷ್ಟ ಆಗಲ್ಲ, ನೆಲಗೆಣಸು ಅಂದರೆ ತುಂಬ ಇಷ್ಟ. ಇದು ಸಿಪ್ಪೆ ಅರ್ದ್ಬಿಟ್ಟು ತಿಂತಾರೆ, ನನಗೆ ಅದು ಟೇಸ್ಟ್ ಇರೋಲ್ಲ ಅಂದ್ಬಿಟ್ಟು ಸಿಪ್ಪೆ ಬಸಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಬೆಲ್ಲ ಹಾಕಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ನಾನು ಬೆಲ್ಲ ಇಲ್ಲದೆ ಸಕ್ಕರೆ ಹಾಕಿದ್ದೀನಿ, ಅದು ಚೆನ್ನಾಗಿದೆ. ನನ್ನ ಕಣ್ಣಿಗೆ ಕಂಡುಬಿಟ್ರೆ ಸಂತೆ ದಿವಸ ತಗೊಂಬಂದ್ಬಿಡ್ತೀನಿ. ಕಾಯಲ್ಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಕಿವುಚ್ಕೊಂಡು ಕಾಯಿ ಹಾಲಿಗೆ ಬೆಲ್ಲ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ.
ಮತ್ತು ಮೊನ್ನೆ ನಮ್ಮ ರಮ್ಯ ಬಂದಿದ್ಲು. ರಮ್ಯ ಬಂದಾಗ ಶಾವಿಗೆ ಮಾಡಿದ್ದು, ಆ ವಿಡಿಯೋನೂ ಹಾಕ್ತೀನಿ ಇಲ್ಲಿ ನೋಡಿ. ನನಗೆ ಅವಳಿಗೆ ಅವ್ಳ ಕೈಯಲ್ಲಿ ದೇವ್ರ ಮನೆ ರೆಡಿ ಮಾಡಿಸ್ಕೊಬೇಕು ಅಂತ ಭಾರಿ ಇಷ್ಟ. ರೆಡಿ ಮಾಡಿಕೊಟ್ಬಿಟ್ಟು ಹೋಗಿದ್ಲು. ಆ ಹೂವು ಎಲ್ಲ ಒಣಗೆ ಹೋಗವೆ. ಯಾವ ಥರ ರೆಡಿ ಮಾಡಿದ್ಲು ಅನ್ನೋ ವಿಡಿಯೋನೂ ಹಾಕ್ತೀನಿ ನೋಡಿ. ಚೆನ್ನಾಗಿ ಪೂಜೆದು ಎಲ್ಲ ರೆಡಿ ಮಾಡೋದೆಲ್ಲ ಪೇಷನ್ಸಾಗಿ ಚೆನ್ನಾಗಿ ಮಾಡ್ತಾಳೆ. ನಮ್ಗೆ ಆ ಪೇಷನ್ಸ್ ಎಲ್ಲ ಬೇಗ ಆಗ್ಬಿಡ್ಬೇಕು, ಬೇಗ ಆಗ್ಬಿಡ್ಬೇಕು. ಅವಳು ನಿಧಾನಕ್ಕೆ ಟೈಮ್ ಜಾಸ್ತಿ ತಗೊಂಡ್ರು ನಿಧಾನಕ್ಕೆ ಮಾಡ್ತಾಳೆ. ನಾವು ಹಂಗಲ್ಲ, ಆ ಕೆಲಸ ಐತೆ ಈ ಕೆಲಸ ಐತೆ ಅಂದ್ಬಿಟ್ಟು ಬೇಡ ಅಂತ ಮಾಡಿಬಿಟ್ಟು ಹೋಗೋದೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಅವ್ಳ ಕೈಲಿ ದೇವ್ರು ರೆಡಿ ಮಾಡಿಸ್ಕೊಬೇಕು ಅಂತ ನನಗೆ ಭಾರಿ ಇಷ್ಟ. ಅವಳು ಯಾವಾಗನ ಬರಲಿ ರೆಡಿ ಮಾಡ್ಕೊಳ್ಳಿ ಅಂತಿರ್ತೀನಿ. ಏನೂ ಅನ್ನಲ್ಲ ಪಾಪ, ರೆಡಿ ಮಾಡಿಕೊಟ್ಟು. ನಾವು ಜೋಳ ಕುಯ್ಯಕ್ಕೆ ಹೋಗಿದ್ದೆ ಅವತ್ತು. ನಾವು ಜೋಳ ಕುಯ್ಕೊಂಬರೋ ಅಷ್ಟರಲ್ಲಿ ಅವಳು ರೆಡಿ ಮಾಡಿದ್ವಿ ಶನಿವಾರ. ಇನ್ನೊಂದು ಸ್ವಲ್ಪ ಸಪ್ಪೆ ಹಾಕ್ತಾಯಿತ್ತು, ಸಪ್ಪೆ ಹೊಡಿತದೆ, ಆದರೂ ಪರವಾಗಿಲ್ಲ ತಿಂತೀನಿ. ಬೆಲ್ಲ ಹಾಕಿದ್ರೆ ಚೆನ್ನಾಗಿರೋದು, ಸಕ್ಕರೆ ಹಾಕಿದ್ದೀನಲ್ವ ಅದಕ್ಕೆ ಸ್ವಲ್ಪ. ಇವಾಗ ನಮ್ಮ ಅಮ್ಮಂಗೊಂದು ಮುದ್ದೆ ಮಾಡ್ಕೊಡ್ಬೇಕು. ಅವ್ರಿಗೆ ಅನ್ನ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್, ಪಾಪ ಅಲ್ಲೆಲ್ಲ ಅಲ್ಲಾಡ್ತವಲ್ಲ, ಅನ್ನ ಚಪಾತಿ ಏನೂ ತಿನ್ನಲ್ಲ, ಮುದ್ದೆ ಒಂದೇ ತಿನ್ನೋದು. ಒಂಚೂರು ಸಾಂಬಾರಿಗೆ ಮುದ್ದೆ ಮಾಡಿಕೊಟ್ಬಿಟ್ರೆ ತಿಂತದೆ. ಅದು ಬೆಳಗ್ಗೆನೂ ತಿನ್ನಲ್ಲ, ಲೇಟಾಗಿ ತಿಂತದೆ. ಇವಾಗ ನಮ್ಮ ಅಮ್ಮನ ಮುದ್ದೆ ಮಾಡಿಕೊಟ್ಬಿಟ್ಟು ನಾನು ಒಂದು ಸ್ವಲ್ಪ ಊಟ ಮಾಡಿಬಿಟ್ಟು ನೋಡೋಣ ಆಮೇಲೆ ಏನೇನು ಆಗ್ತದೆ ಅಂತ. ಮೊದಲೇ ಹೇಳಿದೆ ಸೊರಗಲ್ಲ ಬೇಡ. ಆಗೋಯ್ತು ನನಗೆ, ಎಲ್ಲ ತಿಂದಾಕ್ಬಿಟ್ಟಿದ್ದು ಒಂದೇ ಇರೋದು. ಯಾರಿಗಿಷ್ಟ ಫ್ರೆಂಡ್ಸ್ ಈ ಗೆಣಸು? ಕೆಲವ್ರು ಮಡ್ಗೆಣಸು ಇಷ್ಟಪಡ್ತಾರೆ, ನಾನು ಜಾಸ್ತಿ ಇಷ್ಟಪಡಲ್ಲ. ಇದೇ ಇಷ್ಟ ನನಗೆ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ. ಸ್ಕೂಲೆಲ್ಲ ಹುಲ್ಲು ಹಾಕ್ಬಿಟ್ಟು ಬಂದಿದ್ದೀನಿ, ಒಣ ಹುಲ್ಲು ಹಾಕಿದ್ದೀನಿ. ಜೋಳಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಇವತ್ತು. ಬಿಸಿಲು, ನನಗೆ ಬಿಸಿಲಾಗ್ಬಿಟ್ಟು ತಲೆನೋವು ಬಂದ್ಬಿಡ್ತದೆ. ಒಂದು ಸ್ವಲ್ಪ ನೆರಳಾದ್ಮೇಲೆ ಹೋಗೋಣ ಅಂತಂದರೆ ಟೈಮ್ ಆಗೋಗ್ಬಿಡುತ್ತೆ. ಜಾಸ್ತಿ ಕುಯ್ಯೋಕ್ಕೆ ಆಗೋಲ್ಲ. ಯಾರನ್ನಾರು ಒಬ್ಬರು ಕರ್ಕೊಳ್ಳೋಣ ಲೇಬರ್ನ ಅಂದರೆ ಅವ್ರಿಗೂ ಬಿಸಿಲು ಆಗ್ತದಲ್ಲಪ್ಪ ಅನಿಸುತ್ತೆ. ಇನ್ನೂ ಒಂದು ಸ್ವಲ್ಪ ಐತೆ ಫ್ರೆಂಡ್ಸ್, ಸಾಕಾಗ್ಬಿಟ್ಟು ತಿನ್ನೋಕ್ಕಾಯ್ತಲ್ಲ, ಅಷ್ಟೇ ನನ್ನ ಹೊಟ್ಟೆ. ಸ್ವಲ್ಪ ತಿಂದ್ಬಿಟ್ರೆ ಅಷ್ಟೇ ಸಾಕಾದಂಗೆ ಆಗುತ್ತೆ.